उत्तर कन्नड जिल्ह्यातील दांडेली तालुक्यातील आंबेवाडी परिसरातील नवग्राम गौटण येथील रहिवासी इयत्ता 9वी शिकणारा 14 वर्षीय सुहास लामाणे याने आत्महत्या केल्याची दुर्दैवी घटना गुरुवारी घडली. मिळालेल्या माहितीनुसार गुरुवारी सकाळी सुमारे 11 वाजण्याच्या सुमारास सुहासने आत्महत्या केल्याचं उघड झालं. या घटनेमुळे कुटुंबीय तसेच स्थानिकांमध्ये धक्का आणि शोककळा पसरली आहे. विद्यार्थ्याच्या आत्महत्येचं नेमकं कारण अद्याप समोर आलेलं नाही. मृत्यूमागील कारणांचा शोध घेण्यासाठी पोलीस विविध अंगांनी तपास करत आहेत. या प्रकरणी दांडेली ग्रामीण पोलीस ठाण्यात गुन्हा नोंदवण्यात आला असून पुढील तपास सुरू आहे. ನನ್ನ ತಂಗಿ ಮಗ ಸರ್. ಹುಡುಗಂದ ಹೆಸರೇನು? ಕಾಶಿನಾಥ್ ಸಂತೋಷ್ ಲಮಾಣಿ. ಎಲ್ಲಿ ಮನೆ? ಗೌಟನ್. ಎಷ್ಟು ವಯಸ್ಸು? ವಯಸ್ಸು 14ರಿಂದ 14 ವಯಸ್ಸು ಸರ್. ತಂದೆ ತಾಯಿ ಹೆಸರು? ತಂದೆ ಹೆಸರು ಸಂತೋಷ್ ರೇಖಪ್ಪ ಲಮಾಣಿ. ತಾಯಿ ರೇಣುಕಾ ಸಂತೋಷ್ ಲಮಾಣಿ. ಇವನು ಶಾಲೆಗೆ ಹೋಗ್ತಿದ್ನ? ಹಾ, 9th ಹೋಗ್ತಿದ್ದ ಸರ್, ಶಾಲೆಗೆ ಹೋಗ್ತಿದ್ದ ಸರ್. ಯಾವ ಸ್ಕೂಲು? ಮೊದಲು ಇಲ್ಲಿ ಮೊರಾರ್ಜಿ ಸ್ಕೂಲಲ್ಲಿ ಇದ್ದ ಸರ್. ಅಲ್ಲಿಂದ ಮತ್ತೆ ಅವ್ರ ತಂದೆ ಇಲ್ಲಿ ಆದರ್ಶ್ ಸ್ಕೂಲ್ ಹತ್ರ ಅಲ್ಲೇ ಅಡ್ಮಿಷನ್ ಮಾಡಿದ್ರಂತೆ. ಮತ್ತೆ ಸ್ಕೂಲ್ ಬಿಟ್ಬಿಟ್ಟು ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಸರ್ ಅವ್ರ ತಂದೆ. ಎಲ್ಲಿ? ಮನೆಗೆ. ಹಾ ಸರ್, ಇವಾಗ ಒಂದ್ ತಿಂಗಳ ಮುಂಚೆಯಿಂದ ಸರ್ ಅಷ್ಟೇ. ಈಗ ಶಾಲೆಗೆ ಹೋಗ್ತಿರ್ಲಿಲ್ಲ? ಹಾ, ಇವಾಗ ಶಾಲೆಗೆ ಹೋಗ್ತಾ ಇರಲಿಲ್ಲ. ಶಾಲೆಗೆ ಹೋಗ್ತಾ ಇರ್ಲಿಲ್ಲ. ಯಾಕೆ ಹೋಗ್ತಾ ಇಲ್ಲ? ಏನು ಗೊತ್ತಿಲ್ಲ ಸರ್. ಏನೋ ಅಲ್ಲಿ ನಮ್ಮ ಅಕ್ಕನ ಹತ್ರ ಇದ್ದ ಸರ್ ಅವನು. ಎಲ್ಲಿ? ಬೆಳಗಾಂದಲ್ಲಿ ಅಲ್ಲಿ ಅಲ್ಲಿಂದ ಏನೋ ಜಗಳ ಮಾಡ್ಕೊಂಡು ಇಲ್ಲಿ ಬಂದಿದ್ದಾನೆ. ಒಬ್ಬನೇ ಬಂದಿದ್ದಾನೆ ಅಲ್ಲಿಂದ, ಬೆಳಗಾಂನಿಂದ ಗೌಟನ್ ಇಲ್ಲಿ ಬಂದಿದ್ದಾನೆ. ಹಾ, ಇಲ್ಲ ಎಲ್ಲ ನಾರ್ಮಲ್ ಇರ್ತಿದ್ದ ಸರ್, ಹಂಗೇನ್ ಪ್ರಾಬ್ಲಮ್ ಏನಿಲ್ಲ ಸರ್, ಎಲ್ಲ ನಾರ್ಮಲ್ ಇರ್ತಿದ್ದ. ಈ ತರ ಕಲಿಯೋದ್ರಲ್ಲಿ ಎಲ್ಲ ಹುಷಾರಿದ್ದ ಸರ್, ಕ್ಲೇವರ್ ಇದ್ದ ಸರ್ ಎಲ್ಲ. ಒಂದ್ ತಿಂಗಳು ಹೋಗಿಲ್ಲ ಅಂದ್ರೆ ಅವ್ನು ಏನಿಂದು ಗೊತ್ತಿಲ್ಲ ಸರ್. ಅಲ್ಲಿಂದ ನಮ್ಮ ಅಕ್ಕನ ಕಡೆಯಿಂದ ಇಲ್ಲಿ ಅವ್ರ ಪಪ್ಪನ ಹತ್ರ ಬಂದ ಸರ್. ಇವತ್ತು ಎಷ್ಟು ಗಂಟೆಗೆ ಇದು ಮಾಡಿದ? ನನ್ಗೆ ಗೊತ್ತಾಗಿದ್ದು 1 ಗಂಟೆಗೆ ಗೊತ್ತಾಗಿದೆ ಸರ್. ಅದು ಎಷ್ಟು ಗಂಟೆಗೆ ಆಗಿದ್ದು ಅಂತ ಗೊತ್ತಿಲ್ಲ. ಅಲ್ಲೇ ಗೌಟನಲ್ಲಿ ಅವ್ರ ಮನೆಯಲ್ಲೇನೆ. ಹಾ ಸರ್. ಮನೆಯಲ್ಲಿ ಯಾರು ಇರ್ಲಿಲ್ವಾ? ಮನೆಯಲ್ಲಿ ಅವ್ರದ್ದು ಹುಡುಗನ್ ತಂದೆ ಸರ್, ಮತ್ತೆ ಅವ್ರ ಅಜ್ಜಿ ಇದ್ರು ಸರ್. ಗೊತ್ತಾಗಿಲ್ವಾ ಅವ್ರಿಗೆ? ಅವ್ರ ತಂದೆಯವ್ರು ಮಲ್ಕೊಂಡಿದ್ರಂತ ಸರ್. ಅವ್ರ ಅಜ್ಜಿ ಏನೋ ಹೊರಗಡೆ ಹೋಗಿದ್ರಂತೆ. ತಂದೆ ಏನ್ ಕೆಲಸ ಮಾಡ್ತಾರೆ? ತಂದೆ ಡ್ರೈವರ್ ಇದ್ದಾರೆ ಸರ್. ತಾವು? ನಾನು ಡ್ರೈವರ್ ಇದ್ದೇನೆ ಸರ್. ನನ್ನ ಸ್ವಂತ ಗಾಡಿ ಇದೆ. ರಮೇಶ್ ಲೋಕೇಶ್ ಲಮಾಣಿ. ನಾವು ಅವ್ರ ಮಾಮ ಸರ್, ಸ್ವಂತ ಮಾವ. ನಮ್ಮ ಅಕ್ಕ ಸರ್, ಅವಳು ಅಕ್ಕನ ಮಗ. ಅವ್ರು ಎಷ್ಟು ಜನ ಮಕ್ಕಳು? ಅಕ್ಕನಿಗೆ ಸರ್ ತಂದೆಗೆ ಒಂದು ಹುಡುಗಿ ಒಂದು ಹುಡುಗ ಸರ್. ಇವಾಗ ತಿರ್ಕೊಂಡಿದ್ದಲ್ಲ ಸರ್ ಇವನು. ಮತ್ತೆ ದೊಡ್ಡವನ ಸಣ್ಣವನ? ಇವನು ದೊಡ್ಡವನು ಸರ್. ಏನ್ ರೀಸನ್ ಇರ್ಬೋದು? ರೀಸನ್ ಏನು ಗೊತ್ತಿಲ್ಲ ಸರ್. ಅವ್ರು ಏನು ಗೊತ್ತಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಸರ್. ಅಲ್ಲಿ ಎಲ್ಲ ಎನ್ಕ್ವೈರಿ ಎಲ್ಲ ಆಗಿದೆ ಸರ್, ಪೊಲೀಸ್ ಎನ್ಕ್ವೈರಿ ಎಲ್ಲ ಆಗಿದೆ. ಏನು ಅವ್ರ ಪಪ್ಪನೂ ಸರ್ ಮತ್ತೆ ಅವ್ರ ಅಜ್ಜಿನ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಮ್ಮ ಇರ್ಲಿಲ್ಲ? ಅಮ್ಮ ಅವ್ರ ಅಜ್ಜಿ ಸರ್. ನಮ್ಮ ಅಕ್ಕ ಬೆಳಗಾಂನಲ್ಲಿ ಇದೆ ಸರ್, ಅಲ್ಲಿ ಬಂದ್ರು ಸರ್ ಇವಾಗ. ಅವರು ಬೆಳಗಾಮಲ್ಲಿ ಇರೋದಾ? ಹಾ, ಇಲ್ಲ, ಬೆಳಗಾಮಿಗೆ ಕೆಲ್ಸಕ್ಕೆ ಹೋಗಿದ್ರು ಸರ್. ಇವಾಗ ಬಂದಿದ್ದಾಳೆ ಸರ್. ಇವಾಗ ಕಸಿದೆ. ಹೀಗೆ ಹೋಗಿದ್ದು? ಹಾ, ಕೆಲ್ಸಕ್ಕೆ ಹೋಗಿದ್ಲು. ಅಲ್ಲೇ ಕೆಲಸ ಮಾಡ್ತಾ ಇದ್ದಾಳೆ. ಡೈಲಿ ಬೆಳಗಾಮಲ್ಲೇ? ಹಾ, ಅಲ್ಲೇ ಕೆಲಸ ಮಾಡ್ತಾರೆ, ಅಲ್ಲೇ ಇರೋದು. ತಿಂಗಳಿಗೊಮ್ಮೆ ಬರ್ತಾರೆ ಅಲ್ಲ? ಹಾ, ಅವಾಗ ಬರ್ತಾ ಇರ್ತಾರೆ ಸರ್. निखिल सुकर, KMM मराठी, रामनगर. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.